ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಗೌರವನ ಈ ಸಂದರ್ಭದಲ್ಲಿ ಕೊಡ್ತಾ, ಶಾಸಕ ಮಿತ್ರರು ಕೂಡ ಇದ್ದಾರೆ. ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. 3 ವಿಚಾರನ ಇವತ್ತು ತಮ್ಮಲ್ಲಿ ಪ್ರಸ್ತಾವನೆಯನ್ನು ಮಾಡೋದು ಮತ್ತು ಒಳ್ಳೆಯ ಒಂದು ನಿರ್ಧಾರಗಳನ್ನು ನಮ್ಮ ಸರ್ಕಾರದ ವತಿಯಿಂದ, ಒಂದು ಕಸ್ತೂರ್ಬಾ ಶಾಲೆಗಳಿಗೆ, ಯಾಕೆಂದರೆ ಯಾಕೆಂದರೆ ನಾನು ತುಂಬ ಇನಿಷಿಯೇಟಿವ್ಸ್ ತೊಗೊಳ್ತಾ ಇದ್ದೀವಿ, ತಮಗೆಲ್ಲ ಗೊತ್ತಿದೆ. ಆದರೆ ಹೆಣ್ಣುಮಕ್ಕಳಿಗೆ ಆ ವಿಶ್ವಾಸ, ಕಾನ್ಫಿಡೆನ್ಸು ಮತ್ತು ಆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಇರ್ಬೋದು. ಮತ್ತು ಹೆಣ್ಮಕ್ಳು ಫ್ಯಾಮಿಲಿಯಿಂದ ಹೊರಗಡೆ ಬಂದು ಓದ್ತಾ ಇರ್ತಾರೆ. ಇದು ಅವರಿಗೆ ಕೊರತೆ ಆಗಬಾರ್ದು. ಅವರು ಇದರೊಳಗೆ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ಇಂಥ ಪ್ರೋಗ್ರಾಮ್ಸ್ನ ಅನುಷ್ಠಾನ ಬರೀ ನಾವು ಘೋಷಣೆ ಮಾಡೋದಕ್ಕಿಂತ ಅದನ್ನು ಚೆನ್ನಾಗಿ ಅನುಷ್ಠಾನ ಆಗಬೇಕು, ಅದು ಬಹಳ ಮುಖ್ಯ ಆಗ್ತದೆ. ಈಗ ತಾನೇ ನಾವು ಬರೋಕ್ಕಿಂತ ಮುಂಚೆ 1.5 ಗಂಟೆ ನಾವು ಏನೇನು ಕಾರ್ಯಕ್ರಮಗಳನ್ನು 1 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ವಿ, ಅದೆಲ್ಲದೂ ಕೂಡ ರಿಪೋರ್ಟ್ಸ್ ತೊಗೊಂಡು ಈಗ PRS ಅವರು ಮತ್ತು ಕಮಿಷನರ್ ಅವರು, ನಮ್ಮ ಎಲ್ಲ ಇಲಾಖೆಯವರು, ಇಡೀ ರಾಜ್ಯದ DDPOs BO ಲೆವೆಲ್ವರೆಗೂ ಎಲ್ಲ ಅಧಿಕಾರಿಗಳ ಜೊತೆನೂ ಮೀಟಿಂಗ್ ಮಾಡಿ ಒಂದು ಪ್ರೋಗ್ರೆಸ್ಸು ತೊಗೊಂಡು ಬಂದೆ. ಖುಷಿ ಆಯಿತು. ಸುಮಾರಷ್ಟು ಒಂದು ಹಂತಕ್ಕಿದೆ. ಸ್ವಲ್ಪ ಅಕೌಂಟಬಿಲಿಟಿ ಮತ್ತು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಮತ್ತು ಈಗ ಹೊಸದಾಗಿ ಮೊಟ್ಟೆ ಕಾರ್ಯಕ್ರಮ ಮಾಡೋದ್ರಿಂದ ಕೆಲವು ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಅದನ್ನು PRS ಅವರು ಕೂಡ 3-4 ಡೇಸ್ ಸ್ಟೇಟ್ ಟೂರ್, ಎಸ್ಪೆಷಲಿ ನಾರ್ತ್ ಕರ್ನಾಟಕ ಮಾಡಿ ಕೆಲವು ವಿಚಾರಗಳನ್ನು ತಂದಿದೆ. ಎಲ್ಲ ಹದ್ದುಬಸ್ತು ಬರ್ತದೆ. ಐ ಆಮ್ ಹ್ಯಾಪಿ ಆಲ್ಸೋ. ಸ್ವಲ್ಪ ಒತ್ತನ್ನು ಈಗ, ಯಾಕೆಂದರೆ ಎಕ್ಸಾಮಿನೇಷನ್ ಹತ್ತತ್ರ ಬರೋದ್ರಿಂದ ಒಂದು ಕಡೆಗೆ ಸಿಲೆಬಸ್ ಮುಗಿಸೋದು ಮತ್ತು ನಾವು ಏನೇನು ಕಾರ್ಯಕ್ರಮ ಕೊಟ್ಟಿದ್ದೀವಿ ಮಕ್ಕಳು ಪರವಾಗಿ, ಇದನ್ನು ಸೇರಿ, ಈ ಕಾರ್ಯಕ್ರಮವೂ ಸೇರಿ ಅದು ಅನುಕೂಲ ಆಗ್ತಕ್ಕಂಥದ್ದು. ಇದ್ರ ಜೊತೆಗೆ 2 ವಿಚಾರನ, 3 ವಿಚಾರ ಅಂದರೆ 2 ವಿಚಾರ ನಾನು ಪ್ರಸ್ತಾವನೆಯನ್ನು ಮತ್ತು ನಮ್ಮ ಸರ್ಕಾರದಿಂದ ಘೋಷಣೆ ಮಾಡ್ತಕ್ಕಂಥದ್ದು. ಒಂದು, ಮೊನ್ನೆ ನಿಮ್ಗೆ ಗೊತ್ತಿದೆ, ಕ್ಯಾಬಿನೆಟಲ್ಲಿ ADB ಅವರು ಯೂಶಲಿ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಯಾವ್ದಾದ್ರು ಒಂದು ಇಲಾಖೆಗೆ ಫಂಡಿಂಗ್ ಕೊಡಬೇಕಂದ್ರೆ ಭಾಳ ನೋಡ್ಕೊಂಡು ಕೊಡ್ತಾರೆ. ಮೊನ್ನೆ 2,000 ಕೋಟಿಯನ್ನು ಕ್ಯಾಬಿನೆಟಲ್ಲೂ ಕೂಡ ಅಪ್ರೂವಲ್ಲು. ದಿಸ್ ಈಸ್ ಇನ್ ಕಂಟಿನ್ಯೂಯೇಷನ್ ಆಫ್ CSR. ಐ ವಿಲ್ ನಾಟ್ ಸೇ, ಯಾಕೆಂದರೆ KPS ಶಾಲೆಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು ನಾವು CSR ಫಂಡಿಂದ. ಸೊ ಈಗ ಇನ್ನೂ ಒಂದು ಅದರಲ್ಲಿ ಒಂದು 300-400 ಆಗುತ್ತಲ್ಲ, ಎಷ್ಟು ಬರುತ್ತೆ? 2,000 500 ಪ್ಲಸ್ 500. ನಾವು CSR ಫಂಡಲ್ಲಿ 500 ಟಾರ್ಗೆಟ್ ಮಾಡಿದ್ವಿ. ಅದನ್ನ ಮಾನ್ಯ DK ಶಿವಕುಮಾರ್ ಸಾಹೇಬರು ಒಂದು ಅಧ್ಯಕ್ಷತೆಯಲ್ಲಿ ಅದು ಪ್ರೋಗ್ರೆಸ್ ಒಂದು ಕಡೆಗೆ ನಡೀತಾ ಇದೆ. ಯಾಕೆಂದರೆ ತಾವು ಕೂಡ ಎಲ್ಲ ಬಂದಿದ್ರಿ ವಿಧಾನಸಭೆಯಲ್ಲಿ, ಬ್ಯಾಂಕ್ವೆಟ್ ಹಾಲಲ್ಲಿ ಅವತ್ತು 68 ಕೋಟಿ MOU ಸೈನ್ ಮಾಡಿ, ಅದು ಪ್ರೋಗ್ರೆಸ್ಸು ಅದೊಂಥರ ಸ್ಲೋ ಆಗಿ ನಡೀತಾ ಇರುತ್ತೆ, ಆ್ಯಡ್ ಆನ್ ಆಗ್ತಾ ಹೋಗ್ತದೆ. ಅದ್ರ ಜೊತೆಗೆ ನಾವು ತುಂಬ ದಿವಸ ಒಂದು ವರ್ಷ ಆಯಿತು ನಾವು ADB ಅವ್ರ ಜೊತೆಗೆ ಮಾತಾಡಿಕೊಂಡು, ಯಾಕೆಂದರೆ ತುಂಬ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ತುಂಬ ಡಿಮಾಂಡ್ ಇದೆ. ಬೈಲಿಂಗ್ವಲ್ ಇರೋದ್ರಿಂದ ಅಲ್ಲಿ ನಾವು ಮಕ್ಕಳ ಸಂಖ್ಯೆ 50 ಜನರನ್ನು ತೊಗೊಳ್ಳೋದಾದ್ರೆ ನಮಗೆ 500 ಜನರು ಅಪ್ಲಿಕೇಶನ್ಸ್ ಬರ್ತಾ ಇದೆ. ಸೊ ಅದಕ್ಕೆ ನಂಬರ್ ಆಫ್ ಸ್ಕೂಲ್ಸ್ ನಾವು ಮಾಡಿದಾಗ ಕ್ವಾಲಿಟಿ ಆಫ್ ಎಜುಕೇಷನ್ನು, ಬೈಲಿಂಗ್ವಲ್ ಇರೋದನ್ನು, ಇನ್ಫ್ರಾಸ್ಟ್ರಕ್ಚರು ಮತ್ತು ಬೇರೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರೋದ್ರಿಂದ ಮಕ್ಕಳ ಆಸಕ್ತಿ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಹೋಗೋದು ಜಾಸ್ತಿ ಇರೋದನ್ನು ನಂಬರ್ ಜಾಸ್ತಿ ಮಾಡಬೇಕು ಅಂತ ಒಂದು ADBಯಲ್ಲಿ ನಾವು ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ವಿ. ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳದನ್ನು ಕ್ಲಿಯರೆನ್ಸ್ ಮಾಡಿ ಈಗ ಅವ್ರದ್ದು ಕೂಡ ಆಗಿದೆ. ಜಾನ್ವರಿಯಿಂದ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್. ಅದು ಒಂದು ಪ್ರೋಸೆಸ್, ಒಂದು 2-3 ಇಯರ್ಸಿಗೆ ಒಂದು 2,000 crores ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ದು 500 ಕೋಟಿ ಇರ್ತದೆ, 500 crores. ಸೊ 2,500 crores 2,500 crores ಇವಾಗ ನಮಗೆ ಅಡಿಷನ್ ಬರ್ತಾ ಇದೆ. ಅದನ್ನು ನಾವೇನು ಬಜೆಟಲ್ಲಿ CSR ಮೂಲಕ ಬರ್ತಕ್ಕಂಥದ್ದು, CSR ಕೂಡ ಎಲ್ಲ ಲಿಸ್ಟು ಫೈನಲ್ ಮಾಡಿ ಶಾಸಕರ ಜೊತೆಗೆ ಮಾತಾಡ್ಕೊಂಡು ಮಾಡೋದು. ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಯಾಕೆಂದರೆ ಅದು ಭಾಳ ಮುಖ್ಯ ಆಗ್ತದೆ. ನಾವು ಬರೀ 500ಕ್ಕೆ ನಿಲ್ಲಿಸ್ಬೇಕಂತ ಇದ್ವಿ. ಈಗ ಐ ಕ್ಯಾನ್ ಗೋ ಅಪ್ ಟು 1.5-2 ಇಯರ್ಸ್ ಒಳಗೆ ಅಪ್ ಟು 1,000 ಸ್ಕೂಲ್ಸ್ನ ಟಚ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಒಂದು ಕಡೆಗೆ ಸಿಗ್ತದೆ. ಇದ್ರ ಜೊತೆಗೆ ನಾವು ಸುಮಾರು 6-7 ತಿಂಗಳಿಂದ ಒಂದು ಸ್ಟಡಿ ಮಾಡ್ತಾ ಇದ್ವಿ. ಈ ಎಲ್ಲದಕ್ಕೂ ಕಮಿಟಿಗಳಿದ್ದಾವೆ, ಶಾಸಕರ ಅಧ್ಯಕ್ಷತೆಯಲ್ಲಿ ಕಮಿಟಿಗಳು. ಎಜುಕೇಷನ್ ಕಮಿಟಿ ಎಲ್ಲೂ ಇಲ್ಲ. ಈಗ ಫಾರ್ ದ ಫಸ್ಟ್ ಟೈಮು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮಿಷನ್ ಕೊಟ್ಟರು. ಮೊನ್ನೆ ಅವ್ರ ಜೊತೆಗೆ ಡಿಸ್ಕಷನ್ನು ಕೂಡ ಆಯಿತು. ನಿನ್ನೆ ಅವ್ರು ಕೊಟ್ಟು ಇನ್ಮೇಲಿಂದ ಈ ಬಗರುಕುಂ ಕಮಿಟಿ ಮತ್ತು ನಿಮ್ಮ ಏನು ಆರಾಧನಾ ಕಮಿಟಿ ಇದೇ ಥರ, ಯಾಕೆಂದರೆ ಬಿಗ್ಗೆಸ್ಟ್ ಡಿಪಾರ್ಟ್ಮೆಂಟು ಯಾವುದೇ ಇಲಾಖೆ ತೊಗೊಂಡ್ರೂ ಅದು ಎಜುಕೇಷನ್ ಡಿಪಾರ್ಟ್ಮೆಂಟೇ. ನಂಬರ್ ಆಫ್ ಸ್ಟೂಡೆಂಟ್ಸ್ ಇರಲಿ, ನಂಬರ್ ಆಫ್ ಸ್ಟಾಫ್ ಇರಲಿ, ಎಲ್ಲ ನೋಡಿದಾಗ ಬಜೆಟು ಕೂಡ ತುಂಬ ಆಗೋದ್ರಿಂದ ಅಲ್ಲಿ ಬರೀ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಪ್ರೋಗ್ರೆಸ್ ಮಾತ್ರ ಕಾಣಿಸ್ತಾ ಇತ್ತು. ಅಂದರೆ ಅಲ್ಲಿ CO ಅವ್ರು ಹ್ಯಾಂಡಲ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ KDPL ಮಾಡ್ತಾರೆ. KDPL ಇಲ್ಲೂ ಮಾಡಿದ್ರೂ. ಸೊ ಇದನ್ನು ಸಪ್ರೇಟ್ ಮಾಡಬೇಕು ಅಂತೇಳಿ ನಾವು ಸ್ಟಡಿ ಮಾಡಿದಾಗ ತುಂಬ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಇನ್ಮೇಲಿಂದ ಅದಕ್ಕೆ ಹೆಸರು ಯಾವ ರೀತಿ ಇಡಬೇಕು ಅಂಥೇಳಿ ನಮ್ಗೆ ಗೊತ್ತಿಲ್ಲ, ಯಾಕೆಂದರೆ ನಿನ್ನೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ದೇರ್ ವಿಲ್ ಬಿ ಎನ್ ಎಜುಕೇಷನ್ ಕಮಿಟಿ ಇನ್ಮೇಲೆ ಹೆಡೆಡ್ ಬೈ ಶಾಸಕರು.
ಅದರಲ್ಲಿ ಅದಿದೆಯಾ ಯಾರು ಇರ್ತಾರೆ ಅಂತ ಲಿಸ್ಟ್ ಹೇಳಿದ್ದಾರೆ ಕೊಡಿ. ಶಿಕ್ಷಣ ಸುಧಾರಣೆ ಸಮಿತಿ. ಶಿಕ್ಷಣ ಸುಧಾರಣೆ ಹೇಳ್ಬಿಟ್ರಲ್ಲ, ಅದೇ ಮೋಸ್ಟ್ಲಿ ಆಗ್ತದೆ. ಪಾಯಿಂಟ್ಸ್ ಕೊಡಿ, ಅದೇ ಇಟ್ಬಿಡ್ಬೋದು. ಸೊ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ, ಯಾಕೆಂದ್ರೆ ಏನಾಗ್ತದೆ ಈಗ ಸೊರಬಕ್ಕೆ ತಾಳಗೊಪ್ಪ ಸಾಗರದ್ದು ಬರುತ್ತೆ. ಸೊ ಅದು MLA ಅವರ ಅಧ್ಯಕ್ಷತೆಯಲ್ಲಿ MLA ಅವರು ಅಧ್ಯಕ್ಷತೆಯಲ್ಲಿ ಮಾಡೋದು. ಯಾರು ಮಿನಿಸ್ಟರ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಬೇರೆಯವರಿಗೆ ನಾಮಿನೇಷನ್ ಕೊಡೋದಕ್ಕೆ ಅವರಿಗೆ ಸಹಾಯ ಆಗ್ತದೆ. ಅದರೊಳಗೆ ತಾಲೂಕು ಇದು ಶಿಕ್ಷಣಾಧಿಕಾರಿ ಇರ್ತಾರೆ, ತಹಸೀಲ್ದಾರ್ ಅವರು ಇರ್ತಾರೆ, EO ಇರ್ತಾರೆ, ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಾರೆ, ಮತ್ತು ಪಂಚಾಯತ್ ರಾಜ್ ಅವ್ರ ಆಫೀಸರ್ಸ್ ಇರ್ತಾರೆ, ಮತ್ತು ಪ್ರೌಢಶಾಲೆ ಶಿಕ್ಷಕರು ಅತಿ ಹೆಚ್ಚು. ಯಾಕೆಂದರೆ ಇದನ್ನು ಯಾಕೆ ಏನು ಮಾಡ್ತಾ ಇದ್ದೀವಿ, ಪ್ರೌಢಶಾಲೆ ಶಿಕ್ಷಕರಲ್ಲಿ ಯಾರು ಟೀಚರ್ ಹೈಯೆಸ್ಟ್ ಸರ್ವಿಸ್ ಇಲ್ಲ ಹೆಡ್ ಮಾಸ್ಟರ್ ಇರ್ತಾರೆ ಅವ್ರನ್ನ ತಗೊಳ್ತೀವಿ. ಯಾಕೆಂದರೆ ಪ್ರೋಗ್ರೆಸ್ಸಿಗೆ ನಮಗೆ ಈಸಿ ಆಗುತ್ತೆ, ಕರೆಕ್ಟ್ ಅಲ್ಲ? ಪ್ಲಸ್ ಸೇಮ್ ಥಿಂಗ್ ವಿತ್ ಪ್ರಾಥಮಿಕ ಹಾಗೂ PUC 3 ಜನರು ಆ ಕಡೆಯಿಂದ ಬರ್ತಾರೆ. ಮತ್ತು ಡಯಟಿಂದ, ಯಾಕೆಂದರೆ ಡಯಟ್ ಇಸ್ ದ ಒನ್ ನಮ್ಮ ಈ ರಿಸರ್ಚು ಎಲ್ಲ ನಡೆಯೋದ್ರಿಂದ ಡಯಟ್ ಕಡೆಯಿಂದ ಒಬ್ಬರು ಬರ್ತಾರೆ. ಸರ್ಕಾರದಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ SDMC ಅವರು ಅಧ್ಯಕ್ಷರು ಯಾರಾಗಿರ್ತಾರೆ ಅವರಿಂದ MLA ಅವರು ನಾಮಿನೇಟ್ ಮಾಡ್ತಾರೆ. ಅಂದರೆ ಅವರು ಈ ಕ್ಯಾನ್ ಸೆಲೆಕ್ಟ್, MLA ಅವರಲ್ಲ, ಸರ್ಕಾರದಿಂದ ನಾಮಿನೇಟ್ ಮಾಡ್ತಾರೆ. ಪ್ಲಸ್ ಸರ್ಕಾರದಿಂದ SC ST ಒಂದು, ಮಹಿಳೆಯರು ಒಂದು, ಸಾಮಾನ್ಯ ಒಂದು, OBC ಒಂದು. ಈಗ ಸಾಮಾನ್ಯ ಒಂದು ಬೇಡ 2 ಅಂತೇಳಿ ಆಗಿದೆ. ಅಂದರೆ 5 ಸದಸ್ಯರು ಪ್ಲಸ್ SDMCಯಿಂದ 2 ಸದಸ್ಯರು, ಟೋಟಲು 7 ಸದಸ್ಯರು ಅವರು ಇರ್ತಾರೆ. ಅದು ಗೌರ್ಮೆಂಟ್ ಕಂಟ್ರೋಲ್ಡ್ ಇರ್ತದೆ. ಮತ್ತು ನಮ್ಮ ಶಾಸಕರ ಅಧಿಕಾರಿಯೇತರ ಸಮಸ್ಯೆ, ಅಧಿಕಾರಿಯೇತರ, ಹೌದು ಅಧಿಕಾರಿಯೇತರ. ಬಟ್ SDMC ಅವ್ರನ್ನ ಯಾಕಿಟ್ವಿ ಅಂದರೆ ಸಮಸ್ಯೆಗಳು ನಮಗೆ ಗೊತ್ತಾಗ್ತದೆ ಅಂಥೇಳಿ. ಆಮೇಲೆ ಸಕ್ಸಸ್ ತೊಗೊಳೋದಕ್ಕೆ ನಮಗೆ ಹೆಡ್ ಮಾಸ್ಟರ್ನ ತೊಗೊಂಡ್ರೆ ಪ್ರೈಮರಿ ಮತ್ತು ಹೈಸ್ಕೂಲು ಮತ್ತು PUC ಕಾಲೇಜಲ್ಲಿ ಆವಾಗ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದು ಫಸ್ಟ್ ಟೈಮ್. ಐ ಥಿಂಕ್ ನಂಗೆ ಬೇರೆ ಕಡೆ ಎಲ್ಲ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಇವತ್ತುವರೆಗೂ ಮುಂಚೆ ಮಾಡಿದ್ರು ರಿತೇಶ್ ಅವರೇ, ಏನಾದರೂ ಯಾವತ್ತೂ ಕೂಡ ಮಾಡಿರಲಿಲ್ಲ, ಫಸ್ಟ್ ಟೈಮ್. ಆ್ಯಂಡ್ ನಮ್ದು ಏನಂದರೆ 46,000 ಶಾಲೆಗಳಿರುತ್ತೆ. ಇವ್ರು ದೇ ವಿಲ್ ಬಿ ಲುಕ್ಕಿಂಗ್ ಅರೌಂಡ್. ಈವನ್ ಏಡೆಡ್ ಶಾಲೆದು ಕೂಡ ಗಮನ ತಗೊಳ್ತಾರೆ, ಏನೇನು ನಮ್ಮ ಸರ್ಕಾರದ ವತಿಯಿಂದ ಹೋಗ್ತದೆ. ಮತ್ತು ಪ್ರೈವೇಟ್ ಶಾಲೆಗಳು ಕೂಡ ಗಮನವನ್ನು ತಗೊಳ್ತಾರೆ ಅಷ್ಟೇ ಅವರು ಪ್ರೋಸೆಸ್. ಅವ್ರು ಇಲ್ಲ ಪವರ್ ಕಟ್ ಮಾಡ್ತಾ ಇಲ್ಲ, ಅವರು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರೋದು ಇರ್ತದೆ. ಈಗ ಏನಾಗ್ತಾ ಇದೆ, ಮೊನ್ನೆ ತಮಗೆಲ್ಲ ಗೊತ್ತಿದೆ, ಒಂದು 7-8 ಮಂತ್ಸ್ ಬ್ಯಾಕು ಮೊನ್ನೆ ಮುಖ್ಯಮಂತ್ರಿಗಳು ಪ್ರೋಗ್ರೆಸ್ ರಿಪೋರ್ಟ್ ತೊಗೊಂಡ್ರು. ಆ ಸಂದರ್ಭದಲ್ಲಿ ಅಧಿಕಾರಿಯವ್ರ ಮೇಲೆ ಸ್ವಲ್ಪ ಗರಂ ಆದರು. ನೀವು ಹಣ ಬಿಡುಗಡೆ ಮಾಡಿದ್ರೇನು, ನಮ್ಮದು 8,200 ಕೊಠಡಿಗಳನ್ನು ಕೊಟ್ಟಿದ್ವಿ, ಅದರೊಳಗೆ 300 ಚಿಲ್ಡ್ರೆ ಕೊಠಡಿಗಳನ್ನು ನೀವು ಶುರುನೇ ಮಾಡಿಲ್ಲ. ಸೊ ಅದೇನಾಗ್ತದೆ, ಹಣ ಇದೆ, ಬಿಡುಗಡೆ ಆಗಿದೆ, ಅದು ಆಗಲಿಲ್ಲ ಅಂದರೆ ಅದೇನಾಗ್ತದೆ, ಸರ್ಕಾರಕ್ಕೂ ಕೆಟ್ಟ ಹೆಸರು ಮತ್ತು ಸರ್ಕಾರಕ್ಕೆ ಮಕ್ಕಳಿಗೆ ಅದು ಸಹಾಯ ಆಗಬೇಕು. ಅದಕ್ಕೆ ನಾವು ಅವಾಗಿಂದ ಯೋಚನೆ ಮಾಡಿ ಒಂದು ಹಂತಕ್ಕೆ ಬಂದ್ವಿ. ಪ್ರೋಗ್ರೆಸ್ ರಿಪೋರ್ಟ್ ತಾಲೂಕು ಮಟ್ಟದಲ್ಲಿ ಬರೀ ಅಧಿಕಾರಿಯವ್ರು ಮಾಡೋರೆ ಹೊರತು ಆ್ಯಕ್ಚುಲಿ ಸಮಸ್ಯೆ ಗೊತ್ತಾಗೋದು ಏನು ಅಂದರೆ ಜಾಸ್ತಿ ಅಧಿಕಾರಿಗಳಿಗೆ ಒಂದು ಕಡೆ ಗೊತ್ತಾಗುತ್ತಿಲ್ಲ ಅಂತ ಹೇಳಲ್ಲ. ಈಗ ಶಾಸಕರು ಅವ್ರು ಹೋದಾಗ ನಮಗೆ ಕೊಠಡಿ ಜಾಸ್ತಿ ಕೇಳೋದು ಬೈಯೋದು ಎಲ್ಲ ಅವರೇ, ಅಧಿಕಾರಿಗಳು ಯಾರು ಬೈಯಲ್ಲ, ಶಾಸಕರೇ ಬೈಯೋದು. ಇಲ್ಲ ನೋಡಿ ಹಿಂಗಿದೆ ಪ್ರಾಬ್ಲಮ್, ನಿಮ್ಮ ಅಧಿಕಾರಿ ಸರಿ ಇಲ್ಲೋ ಸರಿ ಇದ್ದಾರೋ ಈ ಥರ. ಅದಕ್ಕೆ ಅವ್ರನ್ನೇ ಇಟ್ಬಿಟ್ರೆ ಅವಾಗ ಏನಾಗ್ತದೆ, ಕ್ಲೀನಾಗಿ ಸ್ಮೂತಾಗಿ ನಡೀತದೆ, ಅದು ಒಳ್ಳೆ ಕೆಲಸನೂ ಕೂಡ ಆಗ್ತದೆ. ಇಂಥ ಸಮಸ್ಯೆಗಳು ಪ್ರೋಗ್ರೆಸ್ ರಿಪೋರ್ಟಿಗೆ ತುಂಬ ಹೆಲ್ಪ್ ಆಗ್ತದೆ. ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಇವಾಗೆಲ್ಲ CSR ಫಂಡು, ಇವತ್ತಿನ ಈ ಕಾರ್ಯಕ್ರಮ ಮತ್ತು ಅಜೀಂ ಪ್ರೇಮ್ಜಿ ಅವ್ರದ್ದು ಮತ್ತು ADB ಅವ್ರದ್ದು ಇದನ್ನೆಲ್ಲ ತೊಗೊಂಡ್ರೆ ವಿ ಆರ್ ಟಚಿಂಗ್ ಸಮವೇರ್ ಅರೌಂಡ್ 45 to ಆಮೇಲೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾಯಿದೆ. ಒಂದು 20-25 ಕೋಟಿ ಅಲ್ಲಲ್ಲೇ 500 ರೂಪಾಯಿಂದ 1.5-2 ಕೋಟಿವರೆಗೂ ನಮಗೆ ಫಂಡಿಂಗ್ ಅವರವರೇ ಕೊಡ್ತಾ ಇದ್ದಾರೆ ಸಹಾಯ. ಇದೆಲ್ಲ ನೋಡಿದ್ರೆ ಇದಕ್ಕೆಲ್ಲ ಸಹಾಯ ಬೇಕು ಅಂದರೆ 45,000 ಕೋಟಿಗೆ ಬರೀ ಇಲಾಖೆ ಅಧಿಕಾರಿಗಳ ಜೊತೆಗೆ ಸ್ವಲ್ಪ ಶಾಸಕರು ಇದ್ದರೆ ಚೆನ್ನಾಗಿರ್ತದೆ ಅಂತಕ್ಕಂಥ ನಿಟ್ಟಿನ ಮೇಲೆ ಈ ಥರ ನಾವು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಖುಷಿಪಟ್ಟರು ಅದಕ್ಕೆ, ನಿನ್ನೆ ಕರೆಕ್ಟು ಇದು ಮಾಡಿರೋದು ಅಂಥೇಳಿ. ಮೊನ್ನೆ ನಾನು ಫೈನಲ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಿನ್ನೆ ನನಗೆ ಪರ್ಮಿಷನ್ ಸಿಕ್ತು. ಅದಕ್ಕೆ ನಾನು ಇವತ್ತೇ ಇದನ್ನು ಮಾಡೋಣ ಅಂಥೇಳಿ. ಯಾಕೆಂದರೆ ಅಸೆಂಬ್ಲಿನೂ ಶುರು ಆಗ್ತದೆ. ಅವ್ರ ಅಸೆಂಬ್ಲಿ ಮುಗಿಸಿ ವಾಪಸ್ ಹೋದರೆ ನಾವು ಏನೇನು ಅವ್ರದ್ದು ಕಂಡೀಷನ್ಸ್ ಇದೆ, ಏನೇನು ಫಾಲೋಅಪ್ ಮಾಡಬೇಕು ಅಂತ ಕೂಡ ಅಲ್ಲಿ ಬರ್ತದೆ. ಹಾಂ, ಪ್ರಗತಿ ಪರಿಶೀಲನೆ ಅಲ್ಲ, ಡ್ಯೂಟೀಸ್ ಅಂದರೆ ಎಲ್ಲ ಶಾಸಕರಿಗೂ ಅವ್ರಿಗೆ ಆಡಳಿತ, ಅವ್ರಿಗೆ ಪವರ್ಸ್ ಇದ್ದೇ ಇರ್ತದೆ. KDP ಮಾಡಬೇಕಾದ್ರೆ ಏನು ಅಧಿಕಾರ ಇರ್ತದೆ, ಸೇಮ್ ಲೆವೆಲಲ್ಲಿ. ಇಲ್ಲಾಂದರೆ ಈಗ ಬಗರ್ಹುಕುಂ ಮಾಡ್ತೀರಾ, ಬಗರ್ಹುಕುಮಲ್ಲಿ ಏನು
ಅಧಿಕಾರ ಇರ್ತದೆ ಒಬ್ಬರು ಶಾಸಕರ ನೇತೃತ್ವದಲ್ಲಿ ಒಂದು ಕಮಿಟಿಗೆ. ಸೇಮ್ ಥಿಂಗ್ ವಿಲ್ ಫಾಲೋ ಹಿಯರ್. ಅವ್ರಿಗೆ ಇರ್ತದೆ, ಇದು ಮಾನಿಟರ್ ಮಾಡಿದ್ರೇ ನಮಗೆ ಸ್ಪೀಡಪ್ ಆಗೋದು. ನಮಗೇನಾಗ್ತಾ ಇದೆ, CSR ಇನಿಷಿಯೇಟಿವ್ಸ್ ತೊಗೊಳ್ತಾ ಇದ್ದೀವಿ, ತುಂಬ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೀವಿ, ಅವೆಲ್ಲ ಇಂಪ್ಲಿಮೆಂಟ್ ಆಗಲಿಲ್ಲ ಅಂದರೆ ಬದಲಾವಣೆ ಬರೋದಿಲ್ಲ. ಈಗ ನಾವು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಕಸ್ತೂರ್ಬಾ ಶಾಲೆಗಳಿಗೆ ಕರೆಕ್ಟಾಗಿ ಹೋಗಬೇಕು. ಅದನ್ನು ಮಾನಿಟ್ರಿಂಗ್ ವ್ಯವಸ್ಥೆ ಜನಪ್ರತಿನಿಧಿಗಳಿಂದ ಇದ್ರೂ ಕೂಡ ಅದು ತುಂಬ ಚೆನ್ನಾಗುತ್ತೆ ಅಂಥೇಳಿ ನಾವು ಈ ತೀರ್ಮಾನವನ್ನು ತೊಗೊಂಡಿದ್ವಿ. ತುಂಬ ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ. ಈಗ PWD ಇಲ್ಲಾಂದರೆ ನೀವು ಈಗ ಆರಾಧನಾ ತುಂಬ ಸಿಂಪಲ್ಲಾಗಿ ಮುಗ್ದೋಗುತ್ತೆ. ಎಷ್ಟು ದುಡ್ಡು ಇರುತ್ತೆ ನಾವು ಅಷ್ಟು ಖರ್ಚು ಮಾಡಿಬಿಟ್ಟು ಎದ್ದು ಬಿಡ್ತೀವಿ. ಪ್ರೋಗ್ರೆಸ್ ರಿಪೋರ್ಟ್ ಜನರಲಾಗಿ ಮಾಡಿ, ಮಕ್ಳದ್ದು ಹಂಗೆ ಬರಲ್ಲ. ದಿನಾ ಸಮಸ್ಯೆಗಳಿರ್ತವೆ, ದಿನಾ ಇದನ್ನು ಐ ಥಿಂಕ್ ಈಗ ಟೀಚರ್ಸ್, ಗೆಸ್ಟ್ ಟೀಚರ್ಸ್ ಕೊಡ್ತೀವಿ. ಕೆಲವು ಸತಿ ಅಲ್ಲಿ ಮಿಸ್ಟೇಕ್ಸು ಅಧಿಕಾರಿ ವರ್ಗದವ್ರದ್ದು ಇದ್ದರೆ ಅದು ಹಂತ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮತ್ತೆ ಪ್ರೋಗ್ರೆಸ್ ಮಾಡೋದಕ್ಕೂ ಅವ್ರಿಗೆ ಚೆನ್ನಾಗುತ್ತೆ ಅಂತಕ್ಕಂಥದ್ದು. ಆಮೇಲೆ ನೇರವಾಗಿ ಜನಪ್ರತಿನಿಧಿಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ವೇದಿಕೆ ಇದೆ ಪ್ರಾಬ್ಲಮ್ಸಿಗೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಒಳ್ಳೆ ನಿರ್ಧಾರ ಅಂತ ಹೇಳಿ ನಾವು ತಗೊಂಡು ಇದನ್ನು ಮಾಡ್ತಾಯಿದ್ದೀವಿ. ಸೊ ಈ 3 ವಿಚಾರಕ್ಕೆ ಇವತ್ತು ಕರೆದಿರ್ತಕ್ಕಂಥದ್ದು ಮೇಯ್ನಾಗಿ. ಸೊ ಅದಕ್ಕೆ ಶಾಸಕರನ್ನು ನಾನು ಮನವಿ ಮಾಡೋದೇ ಇಲ್ಲ, ಯಾರಾದರೂ ಬನ್ನಿ ನಮ್ಮ ಜೊತೆಗೆ ಇರ್ದಿ ಅಂತೇಳಿ. ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ನಾನು ಮುಂಚೆಯಿಂದನೂ ಇದು ಮಾತಾಡ್ತಾ ಇದ್ದೆ, ಎಲ್ಲರೂ ಖುಷಿ ಪಡ್ತಾ ಇದ್ದರು. ಈಗ ಐ ಥಿಂಕ್ ವಿಲ್ ರೋಲ್ ಔಟ್ ದಿಸ್ ಪ್ರೋಗ್ರಾಮ್ ಇಮಿಡಿಯೇಟ್ಲಿ. ಅಸೆಂಬ್ಲಿ ಆದ ತಕ್ಷಣ ಜನವರಿಯಿಂದ ಐ ಥಿಂಕ್ ದೇ ವಿಲ್ ಸ್ಟಾರ್ಟ್ ಆಫ್ ಹ್ಯಾವಿಂಗ್ ಕಮಿಟಿ ಮೀಟಿಂಗ್. ಅದು 3 ಮಂತ್ಸಾ, ಒನ್ಸ್ ಇನ್ 3 ಮಂತ್ಸಾ, ಒನ್ಸ್ ಇನ್ 2 ಮಂತ್ಸಾ, ಅದು ಇಲಾಖೆಯಿಂದ ನಾವು ಡಿಸಿಷನ್ ತಗೋಬೇಕು. ಅದು 2 ತಿಂಗಳಿಗೆ ಒಂದು ಸತಿ ಆಗ್ಬೋದು, ಇಲ್ಲ 3 ತಿಂಗಳಿಗೆ ಒಂದು ಸತಿ ಆಗ್ಬೋದು. ಅದನ್ನು ಯೋಚನೆ ಮಾಡಿ ನಾವು ಹೇಳ್ತೀವಿ. ಚಿಕ್ಕಿ ಅಲ್ಲ, ಮೊಟ್ಟೆ, ಚಿಕ್ಕಿ ಮತ್ತು ಬಾಳೆಹಣ್ಣು ಟೋಟಲ್ 1 ವರ್ಷದೊಳಗೆ ಏನೋ ಒಂದು ರೀತಿಯಲ್ಲಿ ಒಂದು ನಾವು ನೋಡ್ದಂಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ವ್ಯವಸ್ಥೆ ಸ್ವಲ್ಪ ಸುಧಾರಣೆ ಆಗಿದೆ ನಿನ್ನೆಕ್ಕಿಂತ ಇವತ್ತು ಅಂತಕ್ಕಂಥದ್ದು ಭಾವನೆ ಬಂದಿದೆ. ಐ ಥಿಂಕ್ ಅದರಿಂದ ಮೇಲೆ ನಾವು ಹೋದಾಗ ನೋಡಿದಾಗ ಐ ಥಿಂಕ್ ಇದ್ರದ್ದು ರಿಯಾಕ್ಷನ್ ನಮಗೆ ಗೊತ್ತಾಗೋದು. ಅಡ್ಮಿಷನ್ಸು ಬರೀ ಮೊಟ್ಟೆಗೆ ಚಿಕ್ಕೆಗೆ ಬರೋದಲ್ಲ, ಕಲಿಕೆಗೂ ಬರಬೇಕಾಗ್ತದೆ. ತುಂಬ ಇನಿಷಿಯೇಟಿವ್ಸ್ ನಾವು ತೊಗೊಂಡಿರೋದ್ರಿಂದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗೋದು ನೆಕ್ಸ್ಟ್ ಇಯರ್ಗೆ ಗೊತ್ತಾಗುತ್ತೆ ನಮಗೆ. ಆಮೇಲೆ ಈ ಸತಿ ಇದೊಂದು ಮಾಡಿದ್ದೀವಿ, ನಿಮಗೆಲ್ಲ ಗೊತ್ತಿದೆ, 10ನೇ ಕ್ಲಾಸಲ್ಲಿ ಫೇಲ್ ಆದ್ರೂ ಕೂಡ ಮತ್ತೆ ಹೊಸ ವಿದ್ಯಾರ್ಥಿ ಥರನೇ ನಾವು ಟ್ರೀಟ್ ಮಾಡ್ತೀವಿ. ಅವ್ರನ್ನ ಅವ್ರಿಗೆ ಹೊಸ ಬಟ್ಟೆ ಇದೆಲ್ಲ ನೋಡಿದಾಗ ಐ ಥಿಂಕ್ ದೇ ವಿಲ್ ಕಮ್ ಬ್ಯಾಕ್. ಅದು ಇನಿಷಿಯೇಟಿವ್ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಮಾಡಬೇಕು. ಆಗ್ತದೆ, ಚಿಕ್ಕಿಯಿಂದನೇ ಆಯಿತು ಅಂತ ನಾನು ಹೇಳಲ್ಲ, ಇವೆಲ್ಲ ಕಾರ್ಯಕ್ರಮಗಳಿಂದ ಪ್ರೋಗ್ರೆಸ್ಸು, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗೋದು ಗೊತ್ತಾಗೋದು ನೆಕ್ಸ್ಟ್ ಇಯರ್. ಈಗ ಬೇರೆ LKG UKG ಮಾಡಿರೋದ್ರಿಂದ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ 40 ದಿವಸದೊಳಗೆ ಅಬೌಟ್ 43,000 ಮಕ್ಕಳು ಅಡ್ಮಿಷನ್ ತೊಗೊಂಡ್ರು. ಕರೆಕ್ಟ್ ಅಲ್ಲ ಕಿಶೋರ್ ಅವರೇ? ಬರೀ LKG UKG ಸರ್ಕಾರಿ, ಬಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಇನ್ನು ಉಳ್ಕಿದ್ದು ಬೇರೆ ಕಡೆಗೆಲ್ಲ ಸ್ವಲ್ಪ ಮಾಡಿದ್ದೀವಿ. ಕೆಲವರೆಲ್ಲ ಅವ್ರ ಪಾಡಿಗೆ ಅವರೇ ದುಡ್ಡು ಕೊಟ್ಟು ಪಾಪ ಸ್ಯಾಲ್ರಿ ಕೊಟ್ಬಿಟ್ಟು LKG UKG ಕೆಲವ್ರು ಮಾಡಿದ್ದಾರೆ. ಪ್ಲಸ್ ಅಕ್ಷರ ಆವಿಷ್ಕಾರ ಇದರೊಳಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಂಡಿಂಗು ಬರ್ತಾ ಇದೆ. 1,250 ಕೋಟಿ ಸ್ಪೆಷಲ್ ಫಂಡಿಂಗ್ ಓನ್ಲಿ ಫಾರ್ ದೇರ್, ಅಲ್ಲಿಗೆ ಮಾತ್ರ ಖರ್ಚಾಗ್ತಾ ಇದೆ. ಟೋಟಲ್ ಹೆಚ್ಚಿಗೆ ಹಿಡಿದ್ರೆ 25% ರಿಸರ್ವ್ ಅದು ಅಕ್ಷರ ಆವಿಷ್ಕಾರಲ್ಲಿ ನಡೀತಾ ಇದೆ. ಅದನ್ನು ಕಿಶೋರ್ ಅವರು ಸರ್, ಅದು ಪ್ರಾರಂಭದಲ್ಲಿ ಈಗ ಕಾರ್ಯಕ್ರಮ ಶುರುವಾದಾಗ ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ಅದನ್ನು ನಾವೆಲ್ಲ ನಮ್ಮ BOಸ್ಗಳಿಗೆ ನಾವು ಸೂಚನೆ ಕೊಟ್ಟಿದ್ವಿ, ಕಟ್ಟುನಿಟ್ಟಾಗಿ ಇದನ್ನು ಪಾಲನೆ ಮಾಡಬೇಕು. ಆಮೇಲೆ ಸದ್ಯಕ್ಕೆ ಸರ್ ಈಗ ಎಲ್ಲ ಕಡೆಗೆ ಸ್ಮೂದಾಗಿ ನಡೀತಾ ಇದೆ. ಈಗ ಭಾಳಷ್ಟು ಶಾಲೆಗಳಿಗೆ ನಾವೆಲ್ಲ ಖುದ್ದಾಗಿ ಭೇಟಿ ಕೊಟ್ಟಿದ್ದೀವಿ, ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ 6 ದಿವಸಕ್ಕೆ 6 ದಿನವೂ ಈಗ ಎಲ್ಲ ಮೊಟ್ಟೆ ಸಪ್ಲೈ ಆಗ್ತಾ ಇದೆ. ಈಗ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ, ಸ್ಮೂದಾಗಿ ನಡೀತಾ ಇದೆ. ಅದು ಒಂದೇ ಸತಿಗೆ 2ರಿಂದ 4 ಬಂದ್ವಲ್ಲ, ಬೇರೆ ಬೇರೆ ಕೆಲವು ಚಿಕ್ಕ ಪುಟ್ಟ ಇದೆ. ಅದು ಸರ್ಕಾರದ ಮಟ್ಟದಲ್ಲಿ ಕೆಲವು ಡಿಸಿಷನ್ಸ್ ನಾವು ತಗೋಬೇಕು, ಅದನ್ನು ಕೂಡ ಗಮನ ಕೊಟ್ಟಿದ್ದಾರೆ. ಬಟ್ ಆ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಇರಬೇಕು, ಯಾಕೆಂದರೆ ಅವ್ರು ವಿಶ್ವಾಸದ ಮೇಲೆ ಕೊಟ್ಟಿರ್ತಾರೆ. ಆಮೇಲೆ ಅವ್ರ ಟೀಮು ಕೂಡ ಮಾನಿಟರ್ ಮಾಡ್ತಾ ಇದೆ, ನಮ್ಮ ಜೊತೆಗೆ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಅದು ಒಳ್ಳೆ ಟೀಮಾಗಿ ಕೆಲಸ ಮಾಡ್ತಾರೆ. ಅಲ್ಲ, ಅವ್ರ ಟೀಮ್ ಅಲ್ಲ, ಅವರು ನಾವು ಸೇರಿ ನಾವೇ ನಿಮಗೆ ಕೊಟ್ಟಿದ್ದು. ಅದನ್ನು ನಾವೇ ನೋಟಿಸ್ ನಾವೇ ನಮ್ಮ ಕಡೆಯಿಂದನೇ ಮಾಡಿದ್ದು. ಇನಿಷಿಯಲಿ ಏನೇ ಪ್ರೋಗ್ರಾಮ್ ಇದ್ದನ್ನು ನ್ಯೂನತೆಗಳು ಆಗ್ತವೆ, ಅದನ್ನು ಸರಿ ಮಾಡ್ಕೊಳ್ಳೋದು ನಮ್ಮ ಸಿಸ್ಟಮಲ್ಲಿ ಆಗಲೇ ಈಗ ಮಾಡ್ತಾ ಇದ್ದಾರೆ. ಈಗ ಎಂಟೈರ್ ಸ್ಟೇಟು ಕೂಡ ಆಫೀಸರ್ಸು PRS ಅವರೇ ಪರ್ಸ್ನಲಾಗಿ ಹೋಗ್ಬಿಟ್ರು. ಅವರು ಎಸ್ಪೆಷಲಿ ನಾರ್ತ್ ಕರ್ನಾಟಕ ಆ ಡಿವಿಷನ್ಗೆಲ್ಲ ಹೋಗ್ತಿದ್ದೀರಾ. ಕೆಲವು ವಿಚಾರಗಳು ಬಂದಿದ್ದಾವೆ. ಇದನ್ನೆಲ್ಲ ಕೂತ್ಕೊಂಡು ಕೆಲವು ಕಾಂಪ್ರಹೆನ್ಸಿವ್ ಕೆಲವು ಡಿಸಿಷನ್ಸ್ನ ತಗೊಂಡು ಸಿಂಪ್ಲಿಸಿಟಿ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಇತ್ತು. ಇವತ್ತು ಕೂಡ ನಾನು VCಯಲ್ಲಿ ಮಾತಾಡಿದಾಗ
ಕೆಲವು ವಿಚಾರಗಳನ್ನು ನಮಗೆ ಗೊತ್ತಿರೋದನ್ನ ನಾವೇ ಹೇಳಿದ್ವಿ. ಅದನ್ನು ಮುಂದಿನ ದಿನಗಳಲ್ಲಿ ಒಂದು 4-5 ಮಂತ್ಸಿಗೆ ಒಂದು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ, ಯಾಕೆಂದರೆ ಅವ್ರಿಗೆ ಅವ್ರು ಬಂದಿರತಕ್ಕಂಥ ಕೆಲಸದ ಜೊತೆಗೆ ಬೇರೆ ಕೆಲಸ ಏನಿದೆ ಅವರಿಗೆ ಬಂದಿರತಕ್ಕಂಥ ಟೀಚಿಂಗಿಗೆ ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಇಟ್ ವಿಲ್ ಟೇಕ್ ಲಿಟಲ್ ಟೈಮ್. ಅದಕ್ಕೆ ಏನಾಗ್ತಾ ಇದೆ, ತುಂಬ ಶಾರ್ಟೇಜ್ ಆಫ್ ಟೀಚರ್ಸು, ಸ್ಟಾಫು ಎಲ್ಲ ಇತ್ತು. ಈಗ ಬರ್ತಾ ಇದೆ. ಈಗಾಗಲೇ ನಾನು 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಆಗಿ ಆಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ. KKRDBಯಿಂದ 5,300 5,000 ಅಂದರೆ 80% ರಿಕ್ರೂಟ್ಮೆಂಟಿಗೆ ನಮಗೆ ಪರ್ಮಿಷನ್ ಸಿಕ್ತು. ಮತ್ತು ಅನುದಾನಿತ ಶಾಲೆಯಲ್ಲಿ ಆಲ್ಮೋಸ್ಟ್ 5,000ರಿಂದ 6,000 5 ವರ್ಷಕ್ಕೆ 5ರಿಂದ 6,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಪರ್ಮಿಷನ್ ಆಯಿತು. ಯಾಕೆಂದರೆ ಅವರು ಸರ್ಕಾರಿ ನೌಕರಿ ಥರನೇ ಅವರು. ಮತ್ತು ಅದ್ರ ಜೊತೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಜಾಸ್ತಿ ಬೇಕು ಅಂದಿದ್ದೀನಿ. ನೋಡೋಣ, ಈ ಬಜೆಟಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಟೀಚರ್ಸು ಒಂದು ಕಡೆಗೆ ರಿಟೈರ್ಡ್ ಆಗ್ತಾ ಇರ್ತಾರೆ. ರಿಕ್ರೂಟ್ಮೆಂಟು ಎಷ್ಟು ರಿಟೈರ್ಡ್ ಆಗ್ತಾರೆ ಅಷ್ಟು ತೊಗೊಳ್ಳೋದಲ್ಲ, ಅದಕ್ಕಿಂತ ಜಾಸ್ತಿ ತೊಗೋಬೇಕು. ಯಾಕೆಂದರೆ ನನಗೆ ಬ್ಯಾಕ್ಲಾಗ್ಸ್ ತುಂಬ ಇದೆ. ಅದನ್ನು ಆಮೇಲೆ ಇನ್ಕ್ರೀಸ್ ಮಾಡಬೇಕು. ಈಗ 100 ಜನರು ರಿಟೈರ್ಡ್ ಆದರೆ ನಾನು ಬರೀ 100 ಜನರು ತೊಗೊಬಾರ್ದು. 100 ಜನರು ತೊಗೊಂಡ್ರೆ ಬ್ಯಾಕ್ಲಾಗ್ದನ್ನು ಸೇರಿಸ್ಬಿಟ್ಟು ಇನ್ನೊಂದು ಅಟ್ಲೀಸ್ಟ್ 50-60 ಅದಾಗ್ತಾ ಇದೆ. ಈಗ ಚೆನ್ನಾಗಿ ಆಗ್ತಾ ಇದೆ. ಇಲ್ಲ, ರ್ಯಾಷನಲೈಸಿಂಗ್ ಸುಮಾರಷ್ಟು ಮಾಡಿದ್ದೀವಿ ಒಂದು ಹಂತಕ್ಕೆ. ಅವಾಗ ಏನಾಗ್ತದೆ, ಕೆಲವು ಪಾಪ ಟೀಚರ್ಸಿಗೂ ತೊಂದರೆನ ಹೇಳ್ಕೊಂಡಿದ್ದಾರೆ. ಈಗ ಒಂದೇ ಸತಿಗೆ ನಾವು ರ್ಯಾಷನಲೈಸ್ ಮಾಡಿದ ತಕ್ಷಣ ಇನ್ ಮಿಡ್ ಆಫ್ ದ ಇಯರ್ ಅವ್ರಿಗೆ ಬೇರೆ ಬೇರೆ ಪ್ರಾಬ್ಲಮ್ಮು ಅದನ್ನೆಲ್ಲ ರ್ಯಾಷನಲೈಸ್ ಸುಮಾರಷ್ಟು ಆಗಿದೆ ಅನ್ಸುತ್ತಲ್ಲ. ಮೋರ್ ದೆನ್ ಸರ್ ಈಗ 23 9,000 ಟೀಚರ್ಸ್ ರ್ಯಾಷನಲೈಸ್ ಮಾಡಿದ್ವಿ. ಇದೆಲ್ಲ ಏನಂದರೆ ಬ್ಯಾಕ್ಲಾಗ್ ಸಮಸ್ಯೆಗಳು ತುಂಬ ಇದ್ದಾಗ ನಾನು ಸಡನ್ನಾಗಿ ಹೋಗೋದಕ್ಕಾಗೋದಿಲ್ಲ. ಎಲ್ಲದಕ್ಕೂ ಕೈ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಮಕ್ಕಳು ಅವ್ರ ಕಲಿಕೆಗೂ ಅನುಕೂಲ ಆಗೋದನ್ನ ನೋಡಿಕೊಂಡು ನಾನು ಡಿಸಿಷನ್ಸ್ ತೊಗೊಳ್ಬೇಕಾಗ್ತದೆ. ಈಗ ನೀವು ಹೇಳಿದ್ರಲ್ಲ, ಅವ್ರಿಗೆ ಜಾಸ್ತಿ ಹೊರ ಇದೆ ಅಂತೇಳಿ ನಾವೆಲ್ಲ ತೆಗೆದ್ಬಿಟ್ಟು ಬರೀ ಪಾಠ ಹೇಳ್ಕೊಡಿ ಅಂದರೆ ಬೇರೆ ಸಿಸ್ಟಮ್ ಕೊಲಾಪ್ಸ್ ಆಗಿಬಿಡುತ್ತೆ. ಒಂದು ಕಡೆಗೆ ಬೇರೆ ಸೊ ಎರಡನ್ನೂ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಕೆಲವು ಕಡೆಗೆ ಮಾತ್ರ ಎಲ್ಲರೂ ಕೋಆಪ್ರೇಟ್ ಮಾಡಿ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.